ಹಿಂದ್ಗಡೆ ಅಧ್ಯಕ್ಷರು ಇದ್ರಲ್ಲ ಸೋಮಾರಿಗಳು ಯಾವಾಗ ಒಂದ್ ಟೈಮ್ ಬರ್ತಾ ಇದ್ರು ಹೋಗ್ತಾ ಇದ್ರು. ಹಂಗಲ್ಲ ನಾವು ನನ್ನ ವಿರೋಧ ನಮ್ಮ ಪಕ್ಷದವ್ರು ಮಾಡಿದ್ದಾರೆ, ಅವ್ರ ವಿರೋಧ ಕ್ರಮ ತಗೊಳ್ಳಿ ಅಂತ ನಾನು ಹೇಳ್ತೀನಿ, ಮಾತಾಡ್ತೀನಿ. ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ತೊಂದರೆ ಬಂದೇ ಬರುತ್ತೆ. ಎಲ್ಲರಿಗೂ ನಮಸ್ತೆ. ಏನಿವತ್ತು ನನ್ನ ವಿರೋಧ ಅವಿಶ್ವಾಸ ಮತ ಏನಿವತ್ತು ಮಾಡಿದ್ರು, ಇವತ್ತು ಇದರಲ್ಲಿ ಈ ಸಭೆಯಲ್ಲಿ ನನಗೆ 13 ಮತ ಬಂದು ನಾನು ಪಾಸ್ ಆಗಿದ್ದೀನಿ, ವಿಜಯಶೀಲ ಆಗಿದ್ದೀನಿ. ಇದಕ್ಕೆ ಯಾರು ನನಗೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲ 13 ಜನ ಸದಸ್ಯರು ಪಕ್ಷಾತೀತವಾಗಿ ಇದಕ್ಕೆ ಒಂದು 3-4 ದಿವಸದಿಂದ ಏನೇನೋ ಆಸೆ ಅಂಶ ಏನೇನೋ ಭರವಸೆ ಏನೇನೋ ಕೊಟ್ಟರು. ಆದ್ರೂ ನಾನೇನು ಕೆಲಸ ಮಾಡಿದ್ದೀನಿ 1.5 ವರ್ಷ ಏನು ಕೆಲಸ ಮಾಡಿ ಅದು ಕೆಲಸ ನೋಡಿ ಆ ಅಭಿವೃದ್ಧಿ ನೋಡಿ ನನಗೆ ಪಕ್ಷಾತೀತವಾಗಿ ಇವರೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ನಾನು ಚಿರಋಣಿ ಆಗಿದ್ದೀನಿ. ಇದು ನಮ್ಮ ಟೀಮ್ ಇದ್ದಂಗೆ. ನಮ್ಮದೇನು 31 ವಾರ್ಡು ರಾಜಕೀಯ ಬರುತ್ತೆ ಹೋಗುತ್ತೆ, ಕುರ್ಚಿ ಬರುತ್ತೆ ಹೋಗುತ್ತೆ. ನಮ್ಮೇನು ನಮ್ಮ ಟೌನು ನಮ್ಮೂರು ಅಭಿವೃದ್ಧಿ ಮಾಡಬೇಕು. 31 ವಾರ್ಡ್ಗೂ ಇನ್ನೂ ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಇದ್ದಾವೆ. ಎಲ್ಲ ಕೆಲಸನೂ ನಾವು ಮಾಡಬೇಕು. ಎಲ್ಲ ವಾರ್ಡ್ಗಳನ್ನು ಕನಿಷ್ಠ ಒಂದು 3,000 ಹಕ್ಕುಪತ್ರ ಕೊಡ್ತಾ ಇದ್ದೀವಿ. ಅದು ಯಾರೇ ಕೋರ್ಟ್ಗೆ ಹೋಗ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಲಿ ಸ್ಟೇ ತಗೊಳ್ಳಿ, ನಮ್ಮ ಅದು ಮೈಂಡ್ಗೆ ಇಲ್ಲ. ನಮ್ಗೇನಂದ್ರೆ ಬಡವರಿಗೆ ಹಕ್ಕುಪತ್ರ ಕೊಡಬೇಕು. ಯಾಕೆ ಅಂದ್ರೆ 30-40 ವರ್ಷದಿಂದ ಇವಾಗ ಗುರ್ದಟ್ಟಿ ವಾರ್ಡ್ ನಂಬರ್ 1 30-40 ವರ್ಷದಿಂದ ಇದ್ದಾರೆ. ಅಲ್ಲಿ ಹಿಂದ್ಗಡೆ ಅಧ್ಯಕ್ಷರು ಇದ್ರಲ್ಲ ಸೋಮಾರಿಗಳು ಯಾವಾಗ ಒಂದ್ ಟೈಮ್ ಬರ್ತಾ ಇದ್ರು ಹೋಗ್ತಾ ಇದ್ರು. ಹಂಗಲ್ಲ ನಾವು ಬೆಳಿಗ್ಗೆ 9-10 ಗಂಟೆಗೆ ಬರ್ತೀನಿ, ಸಾಯಂಕಾಲ 6-7 ಗಂಟೆಗೆ ಹೋಗುತ್ತೆ. ನಾನು ಇಲ್ಲ ನೋಡ್ತಾ ಇದ್ದೀರಾ, ವಾರ್ಡ್ ನಂಬರ್ 1ರಲ್ಲಿ 150-200 ಹಕ್ಕುಪತ್ರ ಕೊಡ್ತಾ ಇದ್ದೀವಿ. ಅದು 30-40 ವರ್ಷದಿಂದ ಎಲ್ಲೂ ಕೊಟ್ಟಿಲ್ಲ. ನಮ್ಮ ಉಪಾಧ್ಯಕ್ಷ ವಾರ್ಡ್ ಕೊಡ್ತಾ ಇದ್ದೀವಿ. ವಾರ್ಡ್ ನಂಬರ್ 14 ಎಲ್ಲ 13 10 ಎಲ್ಲ ವಾರ್ಡ್ ಕೊಡ್ತಾ ಇದ್ದೀವಿ. ಸರ್ವೆ ನಂಬರ್ 5, 6 ಇದು ಯಾರ ಕೈಯಿಂದನೂ ತಲೆ ಹಿಡಿಯೋಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಪಕ್ಷಾತೀತವಾಗಿ ನಾವು ಕೆಲಸ ಮಾಡ್ತಾ ಇರೋದು ಬಡವ್ರಿಗೋಸ್ಕರ ನಾವು ಇರೋದು. ನಾವು ನೋಡಿ ಕುರ್ಚಿ ಬರುತ್ತೆ ಹೋಗುತ್ತೆ. ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ಏನು ಮಾಡಿದೀವಿ ಅದು ಜನ ಹೇಳಬೇಕು, ಜನರ ಬಾಯಿಂದ ಅದು ಹೇಳಬೇಕು. ಅಷ್ಟು ನಾನು ಹೇಳ್ತಾ ಮತ್ತೊಮ್ಮೆ ನನಗೆ ಹಿಂದ್ಗಡೆಯಿಂದ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಅವ್ರಿಗೂ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇರೋದು 8-9 ತಿಂಗಳು ಐತೆ ಇವಾಗ. ಆದಷ್ಟು ಎಲ್ಲರೂ ಸೇರಿ ರಾಜಕೀಯ ಬರುತ್ತೆ ಹೋಗುತ್ತೆ, ಎಲ್ಲರೂ ಸೇರಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಮ್ಮದೇ ಪಕ್ಷ ಅವ್ರಿಗೆ ನಮ್ಮ ಪಕ್ಷದವರು ಅಂತ ಅವ್ರಿಗೆ ಒಳ್ಳೇದಾಗ್ಲಿ. ಒಳ್ಳೆ ಇವಾಗ ನಮ್ಮ ಪಕ್ಷದವ್ರು ಇದ್ದಾರೆ. ವಾರ್ಡ್ ನಂಬರು ಎಲ್ಲ ಗೊತ್ತು, ವಾರ್ಡ್ ನಂಬರ್ 19, 20 ಆಮೇಲೆ 19, 20, 21, 22 ಎಲ್ಲರೂ ಇದ್ದಾರೆ. ನಾವು ಒಳ್ಳೆ ಕೆಲಸ ಮಾಡಿದ್ದೀನಿ. ಕಾರಣ ಅವ್ರು ಕೇಳಬೇಕು, ಏನು ನನ್ನ ಕೆಲಸ ಒಳ್ಳೆ ಮಾಡಿದ್ದೀನಿ, ಕೆಲಸ ಕೆಟ್ಟದ್ದು ಮಾಡಿದ್ದೀನಿ ಅಂತ. ಯಾಕೆ ಈ ತರ ಅಂದ್ರೆ ನೋಡಿ, ಎಲ್ಲ ಯಾರೇ ಆಗ್ಲಿ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ತೊಂದರೆ ಬಂದೇ ಬರುತ್ತೆ. ಅದು ಯಾವುದೇ ಪಕ್ಷ ಇರಲಿ, ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ತೊಂದರೆನೂ ಕೊಡ್ತಾರೆ ಜನ. ಇದೆಲ್ಲ ನೋಡಿ, ನಾನು ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ, ನಾನು 25 ವರ್ಷ ನೋಡ್ತಾ ಇದ್ದೀನಿ ನಗರಸಭೆ. ಟೋಟಲಿ ಇದು ಬಾಡಿದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಅವ್ರು ದೇವ್ರದ್ದು ಒಳ್ಳೇದು ಮಾಡಲಿ. ನನಗೆ ಯಾರ್ಯಾರು ವಿರೋಧ ಇದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ನಾನು ಯಾರು ಕೆಟ್ಟದ್ದು ಮಾಡಿಲ್ಲ, ಮಾಡೋದು ಇಲ್ಲ. ಸರ್, ಅಧಿಕಾರಿ ಹಂಚಿಕೆ ಆಗುವ ಮಾತುಕತೆ ಏನಾದರೂ ಆಗಿತ್ತ ಮುಂಚೆ? ಅಧಿಕಾರಿ ಹಂಚಿಕೆ ನೋಡಿ, ಅದು ನಮ್ಮ ಪಕ್ಷದಲ್ಲಿ ಏನು ಆ ಥರ ಏನೋ ಇಲ್ಲ. ಹಂಗೇನಾದ್ರೆ ಇದ್ರೆ ಅದು ನಾವು ಹೇಳ್ತೀವಿ. ಸ್ಟಾರ್ಟಿಂಗು ನಾನು ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ ಸ್ವಲ್ಪ ರಾಜಕೀಯ ನಡೀತು, ಅವಾಗ ನಾವು ಹೇಳಿದ್ದೀವಿ. ಅವಾಗ ನಮ್ಮ ಮಾತಿಗೆ ಯಾರಾದರೂ ಬರ್ತಾ ಇದ್ರೆ ಅದು ನಾನು ಮಾಡ್ತಾ ಇದ್ದೆ. ನಮ್ಮ ಮಾತಿಗೆ ಯಾರಾದರೂ ಬರ್ತಾ ಇದ್ರೆ ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ ನಾವು ಹೇಳಿದ್ದೀವಿ. ಇಲ್ಲ ರಫಿ ಅಣ್ಣ ಇದ್ದಾರೆ, ನಾವು ಹೇಳಿದ್ದೀವಿ. ಅವಾಗ ಯಾರು ನಮ್ಮ ಮಾತು ಕೇಳಿಲ್ಲ. ಅವಾಗ ಕೇಳ್ತಾ ಇದ್ರೆ ನಾವು ಏನು ಮಾಡ್ಬೇಕು ಅದು ಮಾಡ್ತಾ ಇದ್ವಿ.
ಸರ್ ಈಗ ಶಾಸಕರಿದ್ರು ನಿಮ್ದೇ ಆದ ಪಕ್ಷದ ಶಾಸಕರಿದ್ದಾರೆ, ನಿಮ್ ಕರ್ಸಿ ಕೂರ್ಸ್ ಮಾತಾಡಂತ ಏನು ಮಾಡ್ಲಿಲ್ಲ ಅವರು ಯಾರು ಶಾಸಕರು? ಶಾಸಕರು ನೋಡಿ, ಶಾಸಕರು ಅದ್ರಲ್ಲಿ ಪಾತ್ರ ಇದೆ ಅವ್ರ್ದೇನಾದ್ರು ಅಂತ? ಯಾವುದು ಅದು ಶಾಸಕರು ಕೇಳಬೇಕು. ಈಗ ಅವಿಶ್ವಾಸ ತಂದ್ರು ಸುಮ್ಮನೆ ಇದ್ರಲ್ಲ ಅವರು, ಏನೋ ಮಾತಾಡದೆ ಇಲ್ಲ ಅದು ನೋಡಿ, ಅದು ದೊಡ್ಡವರು, ನಾವು ಸಣ್ಣವರು, ಅವ್ರಿಗೆ ಕೇಳಬೇಕು, ಶಾಸಕರಿಗೆ ಕೇಳಬೇಕು. ಮಾತಾಡಿದ್ರೆ ಶಾಸಕರು ಚೂರು ಎತ್ತಳಿಲ್ಲ, ನೀವು ಹಂಗಾಗಿ ಕೇಳಿದ್ರು ನಿಮ್ ಕಡೆ ಇದ್ರೆ ಶಾಸಕರು ಅಂತ. ಇಲ್ಲ, ಶಾಸಕರು ನನ್ ಕಡೆ ಇವತ್ತು ಮೀಟಿಂಗ್ ಬಂದಿಲ್ಲಲ್ಲ, ಶಾಸಕರು ನನ್ ಕಡೆ ಅವ್ರ ಕಡೆ ಅಂತ ಏನಿಲ್ಲ. ಶಾಸಕರು ಏನು ಬೆಂಬಲ ಅಂತೂ ನಮ್ಗೆ ಇದಿಲ್ಲ, ಅವ್ರಿಗೆ ಕೇಳಬೇಕು. ಸರ್, ಇವಾಗ ಅವಿಶ್ವಾಸನೆಗೆ ನಿಮ್ಮ ಪಕ್ಷದವರೇ ಮುಂದಾಗಿದ್ರು, ಶಾಸಕರು ಅವ್ರ ಬಗ್ಗೆ ಏನಾದ್ರು ಮುಂದಿನ ಕ್ರಮ ಜರುಗಿಸುವಂತದ್ದು ಏನಾದ್ರು ಇದೆಯಾ? ನೋಡ್ಬೇಕು. ಪಕ್ಷದವರೇ ಅದು ನನ್ ವಿರೋಧ ಅಲ್ಲ, ನನ್ ವಿರೋಧ ಹೇಳಿದಾರಲ್ಲ, ಅದ್ ನೋಡ್ಬೇಕು. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನನ್ನ ವಿರೋಧ ನಮ್ಮ ಪಕ್ಷದವ್ರು ಮಾಡಿದ್ದಾರೆ, ಅವ್ರ ವಿರೋಧ ಕ್ರಮ ತಗೊಳ್ಳಿ ಅಂತ ನಾನು ಹೇಳ್ತೀನಿ, ಮಾತಾಡ್ತೀನಿ. ಆಮೇಲೆ ನೋಡಿ, ನಾನು ಗೆದ್ದಿಂದ ಇವತ್ತುವರೆಗೂ ಪಕ್ಷ ನೋಡಿಲ್ಲ, ನೋಡೋದು ಇಲ್ಲ, ಜಾತಿನೂ ನೋಡಿಲ್ಲ, ನೋಡೋದು ಇಲ್ಲ. ದೇವರು ಮಸೂದಿಗೂ ದೇವರಿದ್ದಾನೆ, ದೇವಸ್ಥಾನಲ್ಲೂ ದೇವರಿದ್ದಾನೆ. ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು, ಎರಡೇ ಜಾತಿ ಇರೋದು ನನ್ನ ಪ್ರಕಾರ ಅಷ್ಟೇ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.